ರಾಜ್ಯದಲ್ಲಿ ಆಪರೇಷನ್ ಕಮಲ ಸಾಕಷ್ಟು ಸದ್ದು ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಈಗ ಆಪರೇಷನ್ ಹಸ್ತ ಕೂಡ ಸೌಂಡ್ ಮಾಡ್ತಾ ಇದೆ. ಜೆಡಿಎಸ್ ಶಾಸಕರೊಬ್ಬರು ಕೊಟ್ಟಿರೋ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಖಾಸಗಿ ಚಾನೆಲ್ ಜೊತೆ ಮಾತನಾಡಿದಂತಹ ಹುಣಸೂರಿನ ಜೆಡಿಎಸ್ ಶಾಸಕ ಜಿಡಿ ಹರೀಶ್ ಗೌಡ ರಾಜ್ಯದಲ್ಲಿ ಆಪರೇಷನ್ ಹಸ್ತ ನಡೀತಾ ಇರೋದ್ರ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಕಾಂಗ್ರೆಸ್ ನಾಯಕರಿಂದ ಆಫರ್ ಬಂದಿರೋದನ್ನ ಅವರು ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಕರೆದಿದ್ದಾರಾ ಅಂತ ಕೇಳಿದ್ದಕ್ಕೆ ಅದಕ್ಕೆ ರಿಯಾಕ್ಟ್ ಮಾಡಿದ ಅವರು, ಸ್ನೇಹಿತರು ಜೊತೆಯಲ್ಲಿ ಕೂತ್ಕೊಂಡಾಗ ಆಫರ್ ಮಾಡಿದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಯಾಕೆ ಇರ್ತೀರಾ, ಆಲೋಚನೆ ಮಾಡಿ, ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬನ್ನಿ ಅಂತ ಕರೆದಿರೋದು ಸತ್ಯ, ಆದರೆ ಯಾರೂ ಅಷ್ಟೊಂದು ಸೀರಿಯಸ್ ಆಗಿ ಕರೆದಿಲ್ಲ ಅನ್ನೋ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ 18 ಮಂದಿ ಜೆಡಿಎಸ್ ಶಾಸಕರಿದ್ದೀವಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಕೇಂದ್ರದಲ್ಲಿ ಮಂತ್ರಿಯಾಗಿ ಕುಮಾರಣ್ಣ ಇದ್ದಾರೆ. ರಾಜ್ಯದಲ್ಲಿ ಮುಂದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಬರುತ್ತೆ, ನಾವ್ಯಾರು ಪಕ್ಷ ಬಿಡೋದಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ಲಿ, ಜೆಡಿಎಸ್ ಪಕ್ಷದ ಶಾಸಕರೆಲ್ಲ ನಿಖಿಲ್ ಅವರ ಮೇಲೆ ಒತ್ತಡ ತಂದಿದ್ದೀವಿ. ನಿಖಿಲ್ ರಾಜ್ಯಾಧ್ಯಕ್ಷರಾದ್ರೆ ಜೆಡಿಎಸ್ ಸಮರ್ಥವಾಗಿ ಮುನ್ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಯುವ ಜನತಾದಳ ಸ್ಥಾನದ ಆಕಾಂಕ್ಷಿಯೇನಲ್ಲ, ಪಕ್ಷ ಯಾವ ಸ್ಥಾನ ಕೊಟ್ಟರೂ ನಿಭಾಯಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗೆ ಜಿಟಿ ದೇವೇಗೌಡರು ಎಲ್ಲೂ ಪಕ್ಷ ಬಿಡ್ತೀನಿ ಅಂತ ಹೇಳ್ಕೊಂಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿಯಾಗತ್ತೆ ಅಂತ ಅಪ್ಪನ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಇನ್ನು ಜೆಡಿಎಸ್ ಪಕ್ಷದಿಂದ ಅವರ ತಂದೆ ಅಂತರ ಕಾಯ್ದುಕೊಂಡಿರೋದ್ರ ಬಗ್ಗೆ ಮಾತನಾಡಿರೋ ಅವರು, ಪಕ್ಷದಲ್ಲಿ ಕೆಲವು ನಾಯಕರು ಅಂತರ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರೂ ಪಕ್ಷದಲ್ಲೂ ಕೂಡ ಅಂತ ಸಿಚುವೇಶನ್ ಇರೋದು ಕಾಮನ್. ನಮ್ಮ ತಂದೆ ಪಕ್ಷದ ವಿರುದ್ಧ ಮಾತನಾಡಿಲ್ಲ, ಕಾಂಗ್ರೆಸ್ ಪಕ್ಷದ ಪರ ಬ್ಯಾಟಿಂಗ್ ಕೂಡ ನಡೆಸಿಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿರೋದ್ರ ಹಿಂದೆ ಅನೇಕ ಕಾರಣಗಳು ಇದೆ ಅಂತ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮಾತನಾಡಿದ್ದ ಎಸ್.ಟಿ. ಸೋಮಶೇಖರ್ ಅವರು 8 ಶಾಸಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಿದ್ರು. ಅದರಲ್ಲೂ ಬೆಂಗಳೂರು ಭಾಗದ ಶಾಸಕರು ಇದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆಯಿಂದ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಕಿತ್ತಾಟಕ್ಕೂ ಒಂದು ಕಾರಣ ಆಗಿತ್ತು. ಆದರೆ ಆ 8 ಶಾಸಕರು ಯಾರು, ಆ ಹೆಸರನ್ನ ಬಹಿರಂಗಗೊಳಿಸಿ ಅಂತ ಬಿಜೆಪಿ ನಾಯಕರು ಕೂಡ ಸವಾಲ್ ಹಾಕಿದ್ರು. ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸೋ ಪ್ರಯತ್ನ ನಡೀತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡಿದ್ರು. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗಳು ಕೂಡ ಸೇರ್ಕೊಂಡಿದ್ವು. ಆದರೆ ಈಗ ಸ್ವತಃ ಬಿಜೆಪಿ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ ಅನ್ನೋ ಸುದ್ದಿಯನ್ನ ಬಿಜೆಪಿ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಹೊರಹಾಕಿದ ಮೇಲೆ ಇದು ಒಂದು ರೀತಿ ಕುತೂಹಲಕ್ಕೆ ಕಾರಣವಾಗಿತ್ತು. ಇಲ್ಲಿ ಪ್ರಮುಖವಾಗಿ ಆ 8 ಶಾಸಕರು ಯಾರ್ಯಾರು ಅನ್ನೋದೇ ಒಂದು ರೀತಿ ಯಕ್ಷ ಪ್ರಶ್ನೆಯಾಗ್ಬಿಟ್ಟಿದೆ. ಯಾಕೆಂದ್ರೆ ಎಸ್.ಟಿ. ಸೋಮಶೇಖರ್ ಹೇಳಿರೋ 8 ಶಾಸಕರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಗುಸುಗುಸು ಕೂಡ ಶುರುವಾಗ್ತಾ ಇದೆ. ಒಂದ್ ಕಡೆ ಶಿವರಾಮ್ ಹೆಬ್ಬಾರ್ ಈಗಾಗಲೇ ಬಿಜೆಪಿಯಿಂದ ಒಂದು ಕಾಲನ್ನ ಹೊರಗಿಟ್ಟಿದ್ದಾರೆ. ಬಿಜೆಪಿ ಪಕ್ಷದಲ್ಲಿದ್ರೂ ಬಿಜೆಪಿ ವಿರುದ್ಧ ಮಾತನಾಡ್ತಿದ್ದಾರೆ. ಪಕ್ಷದ ಯಾವುದೇ ವೇದಿಕೆಗಳಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಬದಲಿಗೆ ಪದೇ ಪದೇ ಡಿಕೆ ಶಿವಕುಮಾರ್ ಮನೆಯಲ್ಲಿ ಕಾಣಿಸ್ತಿರ್ತಾರೆ. ಇವರಿಬ್ಬರನ್ನ ಬಿಟ್ರೆ ಉಳಿದ ಶಾಸಕರು ಯಾರು ಅನ್ನೋ ಪ್ರಶ್ನೆಗೆ ಎಸ್.ಟಿ. ಸೋಮಶೇಖರ್ ಉತ್ತರವನ್ನ ಮಾತ್ರ ಕೊಟ್ಟಿಲ್ಲ. ಇನ್ನು ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಸರ್ಕಾರಕ್ಕೆ ಪ್ರಬಲ ಸಂಖ್ಯಾಬಲ ಇದೆ, ಆದ್ರೂ ಇಲ್ಲಿ ಆಪರೇಷನ್ ಹಸ್ತದ ಅಗತ್ಯ ಯಾಕೆ ಬೇಕು ಅನ್ನೋದು ಸಹಜವಾಗಿ ಇರುವಂತ ಪ್ರಶ್ನೆ ಇದು. ಕಾಂಗ್ರೆಸ್ ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಪಡೆದುಕೊಂಡಿದೆ. ಹೀಗಿರುವಾಗ ಆಪರೇಷನ್ ಹಸ್ತದ ನೆಸ್ಸಿಟಿ ಇದೆಯಾ? ಹಾಲಿ ಶಾಸಕರ ಬೇಡಿಕೆಗಳನ್ನ ಈಡೇರಿಸೋದಕ್ಕೇನೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಅನುದಾನದ ಬೇಡಿಕೆ, ಸಚಿವ ಸ್ಥಾನದ ಬೇಡಿಕೆ, ಹೀಗೆ ಅನೇಕ ಶಾಸಕರು ಕೆಲವೊಂದು ಬೇಡಿಕೆಗಳನ್ನ ಇಡ್ತಿದ್ದಾರೆ. ಹೀಗಿರುವಾಗ ಬೇರೆ ಪಕ್ಷಗಳ ಶಾಸಕರನ್ನ ಸೆಳೆಯೋ ಅಗತ್ಯವಾದ್ರೂ ಏನು ಅನ್ನುವಂತಹ ಸಹಜವಾದ ಪ್ರಶ್ನೆ ಇಲ್ಲಿ ಕ್ರಿಯೇಟ್ ಆಗುತ್ತೆ.